ಅಂತೂ ಇಂತೂ ನಿನ್ನೆ ರೈತರ ಹೋರಾಟಕ್ಕೆ ಜಯ ಸಿಕ್ಕಿದೆ. ಒಂದು ಹಂತದ ಜಯ ಸಿಕ್ಕಿದೆ. 3,300 ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿದೆ. ರೈತರು ಪ್ರತಿಭಟನೆಯನ್ನ ಕೈಬಿಟ್ರು, ಅಹೋರಾತ್ರಿ ಧರಣಿಯನ್ನ ಕೈಬಿಟ್ರು, ಸಂಭ್ರಮಿಸಿದ್ರು. ಏನೆಲ್ಲ ನಡೀತು ಒಂದು ಕ್ವಿಕ್ ಲುಕ್ ಇಲ್ಲಿದೆ. ಕಬ್ಬು ಬೆಳೆಗಾರರ ಆಕ್ರೋಶದ ಮುಂದೆ ಸರ್ಕಾರ ಮಂಡಿಯೂರಿದೆ. ಅನ್ನದಾತರ 9 ದಿನಗಳ ಪ್ರತಿಭಟನೆಗೆ ಸಿದ್ದರಾಮಯ್ಯ ಸರ್ಕಾರ ಬಡಿದಿದೆ. ರೈತರ ಕಬ್ಬು ಹೋರಾಟಕ್ಕೆ ಅತಿ ದೊಡ್ಡ ಜಯ ಸಿಕ್ಕಿದೆ. ಅನ್ನದಾತರಿಗೆ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಫಿಕ್ಸ್. ಕಬ್ಬು ಬೆಳೆಗಾರರ ಪ್ರತಿಭಟನೆ ವಾಪಸ್. ಕಬ್ಬು ಬೆಳೆಗೆ ಬೆಂಬಲ ಬೆಲೆ ಹೆಚ್ಚಳ ಮಾಡಬೇಕು ಅಂತ ರೈತರು ಪ್ರತಿಭಟನೆಯ ಕಹಳೆ ಮೊಳಗಿಸಿದ್ರು. ಉತ್ತರ ಕರ್ನಾಟಕದಲ್ಲಿ ಕಳೆದ 9 ದಿನಗಳಿಂದ ನಡೆಸುತ್ತಾ ಇದ್ದ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಗೆಲುವು ಸಿಕ್ಕಿದೆ. ನಿನ್ನೆ ಸಕ್ಕರೆ ಮಾಲೀಕರ ಜೊತೆ ಬ್ಯಾಕ್ ಟು ಬ್ಯಾಕ್ ಸಭೆ ಮಾಡಿದ ಸಿಎಂ ಸಿದ್ದರಾಮಯ್ಯ ಕಬ್ಬು ಬೆಳೆಗಾರರ ಬೇಡಿಕೆಗೆ ಅಸ್ತು ಅಂದಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡೋದಾಗಿ ಘೋಷಿಸಿದ್ದಾರೆ. ಒಂದು ಮೆಟ್ರಿಕ್ ಟನ್ಗೆ 3,550 ರೂಪಾಯಿ, 3,550 ಪರ್ ಮೆಟ್ರಿಕ್ ಟನ್ ಆಫ್ ಶುಗರ್ ಕೇನ್. ಸರ್, ಈಗ ಸರ್ಕಾರ ಆದೇಶ ಮಾಡಿದೆ 3,250 ರೂಪಾಯಿ ಫ್ಯಾಕ್ಟರಿಯವರು, 50 ರೂಪಾಯಿ ಸಿದ್ದರಾಮಯ್ಯ ಸಾಹೇಬರು, 3,300 ರೂಪಾಯಿ ಘೋಷಣೆ ಆಗಿದೆ. ನಾವು 3,500 ಕೇಳಿದ್ದೀವಿ, ನಾವು ಬಿಗಿ ಹಾಕಿದ್ದೀವಿ. ಸರ್ಕಾರ 1 ರೂಪಾಯಿ ಕೊಡೋದಿಲ್ಲ ಅಂತೇಳಿ ಶಿವಾನಂದ ಪಾಟೀಲ್ ಕೂಡ ಹೇಳಿದ್ರು. ಕೈ ಮುಗಿದ್ರು, ವಿನಂತಿ ಮಾಡ್ಕೊಂಡು ಗಡುವು ಕೊಟ್ಟಿದ್ದೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೀಟಿಂಗ್ ಮಾಡಿದ್ದಾರೆ. ನಮಗೆ 3,300 ಘೋಷಣೆ ಆಗಿದೆ. ರೈತನ ಗೆಲುವಾಗಿದೆ, ನಮ್ಮ ಗೆಲುವು ಆಗಿಬಿಟ್ಟಿದೆ. ಕೈ ಬಿಡುತ್ತೇವೆ ಸರ್. ಮಾಡಿ ನಾಳೆ ಸ್ಟಾರ್ಟ್ ಸರ್. ಪಟಾಕಿ ಹೊಡೆದು ರೈತರ ಸಂಭ್ರಮಾಚರಣೆ. ಸರ್ಕಾರ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಘೋಷಿಸ್ತಾ ಇದ್ದಂತೆ ಅನ್ನದಾತರು ಫುಲ್ ಖುಷಿಯಾದರು. ಬೆಳಗಾವಿಯ ಗುರ್ಲಾಪುರದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದ ರೈತರು ಹಸಿರು ಶಾಲು ತಿರುಗಿಸಿ ಸಂಭ್ರಮಿಸಿದ್ರು. ಪಟಾಕಿ ಹೊಡೆದು ಖುಷಿಪಟ್ಟರು. ಕಬ್ಬು ಬೆಳೆಗಾರರ ಪ್ರತಿಭಟನೆ ವಾಪಸ್. ರಾಜ್ಯ ಸರ್ಕಾರದ ನಿರ್ಧಾರ ಸ್ವಾಗತಿಸಿದ ಕಬ್ಬು ಬೆಳೆಗಾರರು ಕೂಡಲೇ ತಮ್ಮ ಪ್ರತಿಭಟನೆಯನ್ನ ಹಿಂಪಡೆದುಕೊಂಡರು. ನಾವು ನಮ್ಮ ಪ್ರತಿಭಟನೆಯನ್ನ ವಾಪಸ್ ಪಡೆದಿದ್ದೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ರೈತ ಮುಖಂಡರು ತಿಳಿಸಿದರು. ಕರವೇ ಶಿವರಾಮೇಗೌಡ ಬಣದಿಂದ ಸಂಭ್ರಮಾಚರಣೆ. ರಾಜ್ಯ ಸರ್ಕಾರದ ನಿರ್ಧಾರವನ್ನ ಕರವೇ ಕೂಡ ಸ್ವಾಗತಿಸಿದೆ. ಬೆಳಗಾವಿಯಲ್ಲಿ ಕರವೇ ಶಿವರಾಮೇಗೌಡ ಬಣದವರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಬಾಗಲಕೋಟೆಯಲ್ಲೂ ಅನ್ನದಾತರ ಸಂಭ್ರಮಾಚರಣೆ. ಬಾಗಲಕೋಟೆ ಜಿಲ್ಲೆಯ ಲೋಕಾಪುರದಲ್ಲೂ ರೈತರು ಸಂಭ್ರಮಾಚರಣೆಯನ್ನ ಮಾಡಿದರು. ಬಸವೇಶ್ವರ ಸರ್ಕಲ್ನಲ್ಲಿ ಬೆಳಗ್ಗೆಯಿಂದ ಹೋರಾಟ ಕೈಗೊಂಡಿದ್ದ ರೈತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ರೈತರ ಹೋರಾಟವೇ ಅಂತದ್ದು. ಹಸಿರು ಶಾಲು ಹಿಡಿದು ಅನ್ನದಾತ ಪ್ರತಿಭಟನೆಗೆ ಧುಮುಕಿದ್ರೆ ಎಂತವರೂ ಕೂಡ ಮಡಿಯಲೇಬೇಕು. ಇದು ಅನ್ನದಾತರ ಗತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಂತೂ ಇಂತೂ ನಿನ್ನೆ ರೈತರ ಹೋರಾಟಕ್ಕೆ ಜಯ ಸಿಕ್ಕಿದೆ. ಒಂದು ಹಂತದ ಜಯ ಸಿಕ್ಕಿದೆ. 3,300 ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿದೆ. ರೈತರು ಪ್ರತಿಭಟನೆಯನ್ನ ಕೈಬಿಟ್ರು, ಅಹೋರಾತ್ರಿ ಧರಣಿಯನ್ನ ಕೈಬಿಟ್ರು, ಸಂಭ್ರಮಿಸಿದ್ರು. ಏನೆಲ್ಲ ನಡೀತು ಒಂದು ಕ್ವಿಕ್ ಲುಕ್ ಇಲ್ಲಿದೆ.
ಬೆಳೆಗಾರರ ಆಕ್ರೋಶದ ಮುಂದೆ ಸರ್ಕಾರ ಮಂಡಿಯೂರಿದೆ. ಅನ್ನದಾತರ 9 ದಿನಗಳ ಪ್ರತಿಭಟನೆಗೆ ಸಿದ್ದರಾಮಯ್ಯ ಸರ್ಕಾರ ಮಣಿದಿದೆ. ರೈತರ ಕಬ್ಬು ಹೋರಾಟಕ್ಕೆ ಅತಿ ದೊಡ್ಡ ಜಯ ಸಿಕ್ಕಿದೆ. ಅನ್ನದಾತರಿಗೆ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಫಿಕ್ಸ್. ಕಬ್ಬು ಬೆಳೆಗಾರರ ಪ್ರತಿಭಟನೆ ವಾಪಸ್. ಕಬ್ಬು ಬೆಳೆಗೆ ಬೆಂಬಲ ಬೆಲೆ ಹೆಚ್ಚಳ ಮಾಡಬೇಕು ಅಂತ ರೈತರು ಪ್ರತಿಭಟನೆಯ ಕಹಳೆ ಮೊಳಗಿಸಿದ್ರು. ಉತ್ತರ ಕರ್ನಾಟಕದಲ್ಲಿ ಕಳೆದ 9 ದಿನಗಳಿಂದ ನಡೆಸ್ತಾ ಇದ್ದ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಗೆಲುವು ಸಿಕ್ಕಿದೆ. ನಿನ್ನೆ ಸಕ್ಕರೆ ಮಾಲೀಕರ ಜೊತೆ ಬ್ಯಾಕ್ ಟು ಬ್ಯಾಕ್ ಸಭೆ ಮಾಡಿದ ಸಿಎಂ ಸಿದ್ದರಾಮಯ್ಯ ಕಬ್ಬು ಬೆಳೆಗಾರರ ಬೇಡಿಕೆಗೆ ಅಸ್ತು ಅಂದಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡೋದಾಗಿ ಘೋಷಿಸಿದ್ದಾರೆ. ಒಂದು ಮೆಟ್ರಿಕ್ ಟನ್ಗೆ 3,550 ರೂಪಾಯಿ, 3,550 ಪರ್ ಮೆಟ್ರಿಕ್ ಟನ್ ಆಫ್ ಶುಗರ್ ಕೇನ್. ಸರ್, ಈಗ ಸರ್ಕಾರ ಆದೇಶ ಮಾಡಿದೆ 3,250 ರೂಪಾಯಿ ಫ್ಯಾಕ್ಟರಿಯವರು, 50 ರೂಪಾಯಿ ಸಿದ್ದರಾಮಯ್ಯ ಸಾಹೇಬರು, 3,300 ರೂಪಾಯಿ ಘೋಷಣೆ ಆಗಿದೆ. ನಾವು 3,500 ಕೇಳಿದ್ದೀವಿ. ನಾವು ಬಿಗಿ ಹಾಕಿದ್ದೀವಿ. ಸರ್ಕಾರ 1 ರೂಪಾಯಿ ಕೊಡೋದಿಲ್ಲ ಅಂತೇಳಿ ಶಿವಾನಂದ ಪಾಟೀಲ್ ಕೂಡ ಹೇಳಿದ್ರು. ಕೈ ಮುಗಿದ್ರು, ವಿನಂತಿ ಮಾಡ್ಕೊಂಡು ಗಡುವು ಕೊಟ್ಟಿದ್ದೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೀಟಿಂಗ್ ಮಾಡಿದ್ದಾರೆ. ನಮಗೆ 3,300 ಘೋಷಣೆ ಆಗಿದೆ. ರೈತನ ಗೆಲುವಾಗಿದೆ. ನಮ್ಮ ಗೆಲುವು ಆಗಿಬಿಟ್ಟಿದೆ. ಕೈ ಬಿಡುತ್ತೇವೆ ಸರ್. ನಾಳೆ ಸ್ಟಾರ್ಟ್ ಸರ್. ಪಟಾಕಿ ಹೊಡೆದು ರೈತರ ಸಂಭ್ರಮಾಚರಣೆ. ಸರ್ಕಾರ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಘೋಷಿಸ್ತಾ ಇದ್ದಂತೆ ಅನ್ನದಾತರು ಫುಲ್ ಖುಷಿಯಾದರು. ಬೆಳಗಾವಿಯ ಗುರ್ಲಾಪುರದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದ ರೈತರು ಹಸಿರು ಶಾಲು ತಿರುಗಿಸಿ ಸಂಭ್ರಮಿಸಿದ್ರು. ಪಟಾಕಿ ಹೊಡೆದು ಖುಷಿಪಟ್ಟರು. ಕಬ್ಬು ಬೆಳೆಗಾರರ ಪ್ರತಿಭಟನೆ ವಾಪಸ್. ರಾಜ್ಯ ಸರ್ಕಾರದ ನಿರ್ಧಾರ ಸ್ವಾಗತಿಸಿದ ಕಬ್ಬು ಬೆಳೆಗಾರರು ಕೂಡಲೇ ತಮ್ಮ ಪ್ರತಿಭಟನೆಯನ್ನ ಹಿಂಪಡೆದುಕೊಂಡರು. ನಾವು ನಮ್ಮ ಪ್ರತಿಭಟನೆಯನ್ನ ವಾಪಸ್ ಪಡೆದಿದ್ದೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ರೈತ ಮುಖಂಡರು ತಿಳಿಸಿದರು. ಕರವೇ ಶಿವರಾಮೇಗೌಡ ಬಣದಿಂದ ಸಂಭ್ರಮಾಚರಣೆ. ರಾಜ್ಯ ಸರ್ಕಾರದ ನಿರ್ಧಾರವನ್ನ ಕರವೇ ಕೂಡ ಸ್ವಾಗತಿಸಿದೆ. ಬೆಳಗಾವಿಯಲ್ಲಿ ಕರವೇ ಶಿವರಾಮೇಗೌಡ ಬಣದವರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಬಾಗಲಕೋಟೆಯಲ್ಲೂ ಅನ್ನದಾತರ ಸಂಭ್ರಮಾಚರಣೆ. ಬಾಗಲಕೋಟೆ ಜಿಲ್ಲೆಯ ಲೋಕಾಪುರದಲ್ಲೂ ರೈತರು ಸಂಭ್ರಮಾಚರಣೆಯನ್ನ ಮಾಡಿದರು. ಬಸವೇಶ್ವರ ಸರ್ಕಲ್ನಲ್ಲಿ ಬೆಳಗ್ಗೆಯಿಂದ ಹೋರಾಟ ಕೈಗೊಂಡಿದ್ದ ರೈತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ರೈತರ ಹೋರಾಟವೇ ಅಂತದ್ದು. ಹಸಿರು ಶಾಲು ಹಿಡಿದು ಅನ್ನದಾತ ಪ್ರತಿಭಟನೆಗೆ ಧುಮುಕಿದ್ರೆ ಎಂತವರೂ ಕೂಡ ಮಣಿಯಲೇಬೇಕು. ಇದು ಅನ್ನದಾತರ ಗತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.